ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಈಗ ಹೊರಬಿದ್ದಿದೆ. ಪ್ರಮುಖವಾಗಿ ಈ ಎಲ್ಲ ಉಪಚುನಾವಣೆಯಲ್ಲಿ ಅತ್ಯಂತ ಮಹತ್ವ ಪಡೆದಿದ್ದು ಅಥವಾ ತುಂಬಾ ಹೈಲೈಟ್ ಆಗಿದ್ದು ಅಂದರೆ ಅದು ಚನ್ನಪಟ್ಟಣ ಕ್ಷೇತ್ರ. ಚನ್ನಪಟ್ಟಣದಲ್ಲಿ ಸಾಕಷ್ಟು ಪ್ರಚಾರ ಅಬ್ಬರದ ನಡುವೆಯೂ ಕೂಡ ದಳಪತಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗಿದೆ. ಈ ಸೋಲಿಗೆ ಏನು ಕಾರಣವೇನು ಅತ್ತ ಈ ಚನ್ನಪಟ್ಟಣ ಅಖಾಡದಿಂದಲೇ ಈಗ ಹಳೆ ಮೈಸೂರಿನ ರಾಜಕಾರಣದ ಲೆಕ್ಕಾಚಾರಗಳು ಕೂಡ ಗರಿಗೆದರ್ತಾ ಇದೆ. ಈಗ ದಳಪತಿಗಳಿಗೆ ಆಗಿರುವಂತಹ ಸೋಲಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಯಾಮದಲ್ಲಿ ಸಾಕಷ್ಟು ರೀತಿಯಲ್ಲಿ ಲೆಕ್ಕಾಚಾರಗಳು ಹೇಳಲಾಗ್ತಾ ಇದೆ. ಹಾಗಾದರೆ ಅಲ್ಲಿ ಏನಾಯಿತು, ಯಾವ ರೀತಿ ಅಂತ ಇವತ್ತಿನ ವಾತಾವರಣ ಕಂಡು ಬಂತು, ಜೊತೆಗೆ ಚನ್ನಪಟ್ಟಣದ ಲೆಕ್ಕಾಚಾರವೇನು ಇದನ್ನು ನೋಡೋಣ ಬನ್ನಿ. ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಈ ಸೋಲು ನಾನೇ ಸ್ವೀಕಾರ ಮಾಡ್ತೇನೆ. ವಂಶ ಪಾರಂಪರ್ಯರ ಆಡಳಿತವನ್ನ ಮುಂದುವರಿಸಬೇಕು ಅಂತೇಳಿ ಅನಾಲಯಕ್ಕೂ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನ ಎಣಿಸ್ತಾ ಇದೆ. ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು? ನಮ್ಮ 5 ಗ್ಯಾರಂಟಿ ಗೆದ್ದಿದೆ. ಚನ್ನಪಟ್ಟಣ ಚದುರಂಗ ಬೊಂಬೆ ನಗರಿ ಮಿನಿ ಕುರುಕ್ಷೇತ್ರದಲ್ಲಿ ಅಸಲಿಗೆ ನಡೆದಿದ್ದು ಜಿದ್ದಿನ ರಣರಂಗ. 108 ಲೆಕ್ಕಾಚಾರಗಳು, ಅಭ್ಯರ್ಥಿಗಳ ಮನದಲ್ಲೇ ಸ್ಪರ್ಧೆಗಿಳಿದ ಗೆಲುವಿನ ಭರವಸೆಗಳು. ಒಬ್ಬರಿಗೆ ಅನುಕಂಪದ ಭರವಸೆ, ಮತ್ತೊಬ್ಬರಿಗೆ ತವರೆಂಬ ವಿಶ್ವಾಸ. ಅಧಿರಥರ ಮತ ಶಿಕಾರಿ, ದೊಡ್ಡ ಗೌಡರ ಆರ್ಭಟ. ಅಬ್ಬಬ್ಬ, ಮತದಾನಕ್ಕೂ ಮುನ್ನ ಬೊಂಬೆ ನಗರಿಯಲ್ಲಿ ನಡೆದ ರಾಜಕೀಯ ಚಿತ್ರಣ ನೋಡಿದ್ರೆ ಸೋಲೋ ಗೆಲುವಿನ ಲೆಕ್ಕಾಚಾರವನ್ನ ಊಹೆ ಮಾಡೋಕೆ ಕಷ್ಟವಾಗಿತ್ತು. ಒಂದು ಅಲೆ ನಿಖಿಲ್ ಅಂತಿದ್ರೆ ಮತ್ತೊಂದು ಅಲೆ ಯೋಗೇಶ್ವರ್ ಗೆಲುವು ಅಂತ ಭವಿಷ್ಯ ನುಡಿದಿತ್ತು. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭವಾದಾಗಿನಿಂದಲೂ ಕ್ಷೇತ್ರದ ಜನರು ಮಾತ್ರವಲ್ಲ, ಅಭ್ಯರ್ಥಿಗಳು ಸೇರಿದಂತೆ ಇಡೀ ರಾಜ್ಯದ ಜನರೇ ಬೊಂಬೆ ನಗರಿಯತ್ತ ತಿರುಗಿ ನೋಡುವಂತೆ ಮಾಡಿತ್ತು. ಇದಕ್ಕೆ ಕಾರಣ ಮೊದಲ ಸುತ್ತಿನಿಂದ 6ನೇ ಸುತ್ತಿನವರೆಗೂ ಕಂಡು ಬಂದ ಹಿನ್ನಡೆ ಮುನ್ನಡೆ ಆಟಗಳು. ಚನ್ನಪಟ್ಟಣದಲ್ಲಿ ಬಹುಶಃ ಈ ಫಲಿತಾಂಶವನ್ನ ಯಾರೋ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದ್ರೆ ಖುದ್ದು ಯೋಗೇಶ್ವರ್ ಅವರೇ ಈ ಹಿಂದೆ ಕ್ಷೇತ್ರದಲ್ಲಿ ನೇರ ಹಣಾಹಣಿ ಇದೆ ಅಂತ ಭವಿಷ್ಯ ನುಡಿದಿದ್ರು. ನಿಖಿಲ್ ಪರ ಅಲೆ ಇದೆ ಅಂತಾನೋ ಹೇಳಿದ್ರು. ಸಿಪಿವೈ ಆಡಿದ ಈ ಮಾತೆ NDA ಅಭ್ಯರ್ಥಿಗೆ ಭರವಸೆ ಮೂಡಿಸಿತ್ತು. ಆದ್ರಿಂದ ಯೋಗೇಶ್ವರ್ ಮನದಿಂಗಿತವೇ ಉಲ್ಟಾ ಆಗಿದೆ. ನಿಖಿಲ್ ಕುಮಾರಸ್ವಾಮಿ ಎದುರು ಸಿಪಿ ಯೋಗೇಶ್ವರ್ 1,12,642 ಮತ ಗಳಿಸಿ 25,413 ಮತಗಳ ಅಂತರದಿಂದ ಗೆಲುವಿನ ನಗಾರೆ ಬಾರಿಸಿದ್ದಾರೆ. HD ದೇವೇಗೌಡರನ್ನ ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಹೋರಾಟದಲ್ಲಿ ಸ್ವಾರ್ಥ ಇತ್ತು ಎಂದ ಸಿಪಿ ಯೋಗೇಶ್ವರ್. ಫಲಿತಾಂಶ ಬೆನ್ನಲ್ಲೇ ಮಾತಿಗಿಳಿದ ಸಿಪಿ ಯೋಗೇಶ್ವರ್ ದೇವೇಗೌಡರ ವಿರುದ್ಧ ಗುಡುಗಿದ್ರು. ನಮ್ಮ ಜನರು ದೇವೇಗೌಡರನ್ನು ತಿರಸ್ಕಾರ ಮಾಡಿದ್ದಾರೆ ಎಂದ್ರು. ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು. ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ. ಒಂದು, ಈ ಚುನಾವಣೆ JDS ಅಸ್ತಿತ್ವದ ಚುನಾವಣೆ. ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ಟು, ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ರು. ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಚಾರ ಸಂದರ್ಭದಲ್ಲಿ BY ವಿಜಯೇಂದ್ರ ನಿಖಿಲ್ ಅಭ್ಯರ್ಥಿ ಆಗಿದ್ದಕ್ಕೆ ಕಾಂಗ್ರೆಸ್ ಬ್ಯಾಟರಿ ವೀಕ್ ಆಗಿದೆ ಅಂದಿದ್ರು. ಇದಕ್ಕೆ ಟಾಂಗ್ ಕೊಟ್ಟ CPY ನಿಮ್ಮ ಬ್ಯಾಟರಿ ಚಾರ್ಜ್ ಮಾಡಿದ್ದು ನಾನು ಅಂತ ಕಾಲೆಳೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸಿದ ಮೇಲೆ ಕೆಲವರು ಬ್ಯಾಟ್ರಿ ಡೌನ್ ಆಗಿದೆ. ಏನು ಗೆದ್ದೇ ಬಿಟ್ಟಿದ್ದೀವಿ ಅಂತೇಳಿ ಭ್ರಮೆನಲ್ಲಿದ್ದರೂ ವಾಸ್ತವಿಕ ಪರಿಸ್ಥಿತಿಗೆ ಅರ್ಥ ಆಗ್ತಾ ಇದೆ. ವಾತಾವರಣ ದಿನೇ ದಿನೇ NDA ಅಭ್ಯರ್ಥಿ ಪರವಾಗಿ ವಾತಾವರಣ ನಿರ್ಮಾಣ ಆಗಿದೆ. ನಿಶ್ಚಿತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ. ನಾನು ಹೇಳ್ತೀನಿ, ಮಿಸ್ಟರ್ ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ, ನಿಮ್ಮ ಬ್ಯಾಟ್ರಿ ವೀಕ್ ಆಗಿದಾಗ ಚಾರ್ಜ್ ಮಾಡಿದವನು ನಾನು. ನೀವು ಸೋತ್ ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದುಕೊಟ್ಟವನು ನಾನು. ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನು ಇವತ್ತು NDA ಬಿಡಬೇಕಾಗಿ ಬಂತು.
ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ, ಆದರೆ ನನ್ನ ಜನ ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಇಂದು ಮತ್ತೊಮ್ಮೆ ನಮ್ಮ 5 ಗ್ಯಾರಂಟಿಗಳು ಗೆದ್ದಿವೆ ಅಂದಿದ್ದಾರೆ. 2028ರ ದಿಕ್ಸೂಚಿ ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿದ್ದೀನಿ. ಯಾರ್ಯಾರಿಗೆ ಏನೇನು ಜಾಗ ಕೊಡಬೇಕು ಕೊಟ್ಟಿದ್ದಾರೆ. ನಮ್ಮ 5 ಗ್ಯಾರಂಟಿ ಗೆದ್ದಿದೆ, ಅಭಿವೃದ್ಧಿ ಗೆದ್ದಿದೆ, ಟೀಕೆಗಳು ಸತ್ತೋಗಿದೆ, ಕೆಲಸಗಳು ಉಳ್ಕೊಂಡಿದೆ. ಎನ್ಡಿಎ ಪರಾಜಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಕ್ಷೇತ್ರದಲ್ಲಿ ಯಾರನ್ನೋ ಖಾಲಿ ಮಾಡಿಸೋಕಾಗಲ್ಲ, ಸೋಲನ್ನ ನಾನೇ ಸ್ವೀಕಾರ ಮಾಡ್ತೀನಿ ಅಂತ ಒಂದು ಕ್ಷಣ ಭಾವುಕರಾದ್ರು. ಈ ಸೋಲು ನಾನೇ ಸ್ವೀಕಾರ ಮಾಡ್ತೇನೆ, ಪಕ್ಷ ಸ್ವೀಕಾರ ಮಾಡುತ್ತೆ. ಸೋತ್ವಿ ಅಂತ ನಾವು ಮೂಲೆಯಲ್ಲಿ ಕೂರ್ತೀವಿ ಅಂತಕ್ಕಂಥದ್ದಾದ್ರೆ ಹಂಗಾದ್ರೆ ನಾವು ಹೋರಾಟಗಾರರಾಗಿ ಸಾರ್ವಜನಿಕ ಬದುಕಲ್ಲಿ ಇರೋದಕ್ಕೆ ಅನಾಲಯಕ್ಕೂ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಹೋರಾಟ ಅಂತಕ್ಕಂಥದ್ದು ಶಾಶ್ವತ, ನಿರಂತರ, ಸಮಾಜದ ಏಳಿಗೆಗೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ ಜೊತೆಲಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, 2 ಪಕ್ಷದವರ ಕೂತು ಸೋಲಿನ ಪರಾಮರ್ಶೆ ಮಾಡಿಕೊಳ್ತೀವಿ ಅಂದ್ರು. 2 ಪಕ್ಷದ ಮುಖಂಡರೆಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ. ಬರುವಂಥ ದಿನಗಳಲ್ಲಿ ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು, ಯಾತಕ್ಕೋಸ್ಕರ ನಮಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ರಾಜ್ಯದ ಜಿದ್ದಿನ ಕದನ ಹಿಂದೆ ಗುರುತಿಸಿಕೊಂಡಿದ್ದ ದಳಕೋಟೆ ಚನ್ನಪಟ್ಟಣ ಕೊನೆಗೂ ಕಾಂಗ್ರೆಸ್ ಪಾಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಸತತ 3ನೇ ಬಾರಿ ಸೋತಿದ್ದು ದೇವೇಗೌಡರ ಕುಟುಂಬಕ್ಕೂ ಆಘಾತ ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.